ಆಧಾರ ಮೇಲೆ 6% ಅವ್ರಿಗೆ ಕೊಟ್ಬಿಡ್ತು. ಅದು ನಮ್ಮ ಸರ್ಕಾರದವರು ಯಾಕೆ ಮೀನಾಮೇಷ ಎಣಿಸ್ತಾರ? ಮಾನ್ಯ ಸಿದ್ದರಾಮಯ್ಯನವರಿಗೆ ನೇರವಾಗಿ ಪ್ರಶ್ನೆ ನಾ ಕೇಳೋದೇನೆಂದರೆ, ನಿಮ್ಮಲ್ಲಿ ಗಡಸನ ಬೇಕು. ಬೇರೆ ಸಚಿವರ ಮಾತು ಕೇಳ್ಕೊಂಡು ನೀವೇನು ಮಾಡ್ತೀರಿ ಅಂತಂದ್ರೆ ಅದನ್ನು ಮುಂದೂಡಾಕ ಪ್ರಯತ್ನ ಪಡಾಕತ್ತೆ. ನೆಕ್ಸ್ಟ್, ಸಚಿವ ಸಂಪುಟ ಸಭೆಯನ್ನು ಮುಂದೆ ಹಾಕಿ ಎಲ್ಲ ಜಾತಿಗಳು ಉಪಜಾತಿಗಳಲ್ಲಿ ನೇರ ಸಂಘರ್ಷ ಹಿಡಿತಾರೆ. ಅಂದ್ರೆ ಏನೈತಿ, ಎಲ್ಲ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲರನ್ನೂ ಬೀದಿಗಿಳಿಸಿಬಿಡೋದು, ನೀವೇ ಹೊಡೆದಾಡ್ರಿ ಅನ್ನುವಂಥ ಒಂದು ವಿಚಾರವನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ. ಮುಂದೆ ನಮ್ಮದು ಚಿತ್ರದುರ್ಗ ಡಿಕ್ಲರೇಷನ್ ಎಂಬ ಕೊಚ್ಚಿಕೊಂಡಿದ್ದು ಸಿದ್ದರಾಮಯ್ಯನವರು ಮೊದಲು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ನಿರ್ಣಯ ಘೋಷಿಸುವುದಕ್ಕಾಗಿ ಸಿದ್ದರಾಮಯ್ಯನವರು ಹೇಳಿ 2 ವರ್ಷ 3 ತಿಂಗಳಾಯಿತು. ಸಿದ್ದರಾಮಯ್ಯನವರ ಸರ್ಕಾರ ಚಿತ್ರದುರ್ಗದಲ್ಲಿ ಡಿಕ್ಲರೇಷನ್ ಕೊಟ್ಟರು ನಮ್ಮ ಹೋರಾಟಗಾರರ ಮುಂದೆ. ಇಲ್ಲ, ನಮ್ಮ ಸರ್ಕಾರ ಬಂದ್ಗಳೇ 2 ವರ್ಷದಲ್ಲಿ ನಿಮ್ಮದು, ನಮ್ಮ ಸರ್ಕಾರ ಬಂದ ತಕ್ಷಣನೇ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನ ಈಗ 2 ವರ್ಷ 3 ತಿಂಗಳಾಯ್ತು, ಮಕ್ಕಳು ಕೆಟ್ಟು ಮಲ್ಕೊಳಕತ್ತ. ಇಲ್ಲಿ 150 ಕೋಟಿ ರೂಪಾಯಿಯನ್ನು ಮುಳುಗಿಸಿದರು. ಈಗ ನಾಗಮೋಹನ್ ದಾಸ್ ವರದಿಯನ್ನು ನಮ್ಮ ಮೂಗಿನ ನೆರೆಗೆ ತಿದ್ದುಪಡಿ ಮಾಡಿಕೊಳ್ಳುವುದು ಉನ್ನಾವರ ನಡೆದಿದೆ. ಅಂದರೆ ನಮ್ಮ ಈ ನಾಗಮೋಹನ್ ದಾಸ್ ಅವರು ವರದಿಯನ್ನು ತಿದ್ದುಪಡಿ ಮಾಡಬೇಕು ಅನ್ನುವಂಥ ಉನ್ನಾವರವೂ ನಡೆದಿದೆ. ಇದೆಲ್ಲ ಅಧ್ಯಯನ ಮಾಡಿ ಮಾಧುಸ್ವಾಮಿ ವರದಿ ಬಲ ಗುಂಪಿಗೆ 5.5, ಗೋವಿ ಬಂಜಾರ ಗುಂಪಿಗೆ 4.5 ಮೀಸಲಾತಿ ನಿಗದಿಪಡಿಸಲಾಗಿತ್ತು. ಬಿಗುಮಾನ ಬಿಟ್ಟು ರಾಜ್ಯ ಸರ್ಕಾರ ಮಾಧುಸ್ವಾಮಿ ವರದಿಯನ್ನೇ ಜಾರಿಗೆ ಮಾಡುವುದು ಒಳ್ಳೆಯದು. ಇಲ್ಲವಾದರೆ ಎಲ್ಲ ಆಯೋಗಗಳು ಹೇಳುವಂತೆ ಮಾದಿಗರೇ 6% ಪ್ರತ್ಯೇಕ ಮೀಸಲಾತಿ ಕೊಟ್ಟು ಉಳಿದಿದ್ದನ್ನು ನಿಧಾನಗತಿಯಲ್ಲಿ ಮಾಡಬಹುದು. ಅಂದರೆ ನಮ್ಮ ಆಯೋಗದ ನಾವೇನು ಹೇಳ್ತೀವಿ, ಮಾಧುಸ್ವಾಮಿ ವರದಿಯನ್ನು ಕೊಟ್ಟಿತ್ತಲ್ಲ 6%, ಅದನ್ನು ನಮಗೆ ಕೊಟ್ಬಿಡಿ ಸ್ವಾಮಿ, ಅದನ್ನು ಕೊಟ್ಟ ಮುಂದೆ ನೀವು ಯಾವಾಗಾರ ಮಾಡಿರಿ, ನಮ್ಮ ವರದಿಯನ್ನು ನಮ್ಮ ಬರ್ತಕ್ಕಂಥ ಪಾಲು ನಮಗೆ 6% ಕೊಟ್ಟು ನಾವು ಯಾರನ್ನೂ ಕೇಳಂಗಿಲ್ಲ, ಮುಂದೆ ಅವ್ರದ್ದು ಯಾವಾಗಾರ ಮಾಡಿ. ನೆಕ್ಸ್ಟ್ 11ನೇದು ಒಳ ಮೀಸಲಾತಿ ಜಾರಿಗೆ ಆಗುವವರೆಗೆ ಉದ್ಯೋಗ ಅವಕಾಶಗಳನ್ನು ಬಂದ್ ಮಾಡುವುದರಿಂದ SC ಅಲ್ಲದ ಅಂದರೆ ಸಮಾಜಗಳಿಗೂ ಸಿದ್ದರಾಮಯ್ಯನವರು ವಿಳಂಬ ಧೋರಣೆಯ ಬಗ್ಗೆ ರೋಷಿ ಹೋಗಿಸಿ ಉದ್ಯೋಗ ಅವಕಾಶಗಳನ್ನು ನಿಲ್ಲಿಸಿ ಎಲ್ಲ 3 ಗುಂಪಿನ ದಲಿತರನ್ನು ಬೀದಿಗೆ ಬರುವಂತೆ ಮಾಡುವ. ಅಂದ್ರೆ ಸಿದ್ದರಾಮಯ್ಯನವರ ತಲೆಯಾಗಿ ಏನೈತೆ ಅಂತಂದ್ರೆ, ನಾವು ಈಗ ನೇಮಕಾತಿಯನ್ನು ಬಂದ್ ಮಾಡಿದೀವಿ ಅಂತಂದ್ರೆ ಮುಂದೆ ಏನು ಹೇಳೋದು, ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅಂತಂದ್ರೆ, ಇಲ್ಲ ಅವರು ಸ್ಟ್ರೈಕ್ ಮಾಡಕತ್ತಾರ, ನಾವು ಯಾವುದೇ ನೇಮಕಾತಿಗಳನ್ನು ಮಾಡೋದಿಲ್ಲ, ಅದಕ್ಕೆ ಎಲ್ಲ ಸಮಾಜದವರು ಕೂಡಿ ಮತ್ತೊಂದು ಹೋರಾಟ ಮಾಡಿರಿ ಅನ್ನುವಂಥ ಉದ್ದೇಶ ಇದೆ. ಕೊನೆಯದಾಗಿ ಸಿದ್ದರಾಮಯ್ಯನವರು ಕಾಲಹರಣ ಮಾಡುತ್ತಾ ನೀತಿ ಪಕ್ಷಕ್ಕೆ ಇಟ್ಟು ತಕ್ಷಣ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು. ಆಗಸ್ಟ್ 19ಕ್ಕೆ ಅಂತಿಮ ನಿರ್ಧಾರ ಪ್ರಕಟಿಸಿ ಒಳ ಮೀಸಲಾತಿ ಘೋಷಿಸಬೇಕು. ಈ ಬಗ್ಗೆ ಸರ್ಕಾರವು ಎಚ್ಚರಿಸಿ ನಾಳೆ ಜಿಲ್ಲಾದ್ಯಂತ ಎಲ್ಲ ಶಾಸಕರ ಮನೆಯ ಮುಂದೆ ಟಮಟ ಚಳವಳಿಯನ್ನು ಈ ಪತ್ರಿಕಾಗೋಷ್ಠಿ ಮುಂದೆ ಹೇಳ್ತೇವೆ. ಈ ಇವತ್ತಾಕತ್ತೀರಿ 101 ಜಾತಿ ಸೇರಿಸಿದಾಗ ಮಾತಿನ ಮುಕ್ತವಾಗಿ ಒಪ್ಕೊಂಡ್ರೆ ಇಲ್ಲಿ ಅವರಿಗೆ ಸಾಮಾಜಿಕವಾಗಿ ನ್ಯಾಯ ಕೊಟ್ಟರೆ ಕೊಡಲಾಕ ಅದು ಮುಕ್ತವಾಗಿ ಮಾತಿಗೆ ಒಪ್ಕೊಂಡ್ಮೇಲೆ ಇನ್ನು ಏನು ಕೆಲಸ ನಿಮಗೆ ಸಿದ್ದರಾಮಯ್ಯರೇ? ಇದಕ್ಕೆ ದಿನ ನಾವು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದು 30 ರಿಂದ 40 ವರ್ಷ ಆಯ್ತು. ಸುಮಾರು ಆಯೋಗಗಳು ರಚನೆ ಆದವು, ಸರ್ಕಾರದ ಹಣಗಳನ್ನು ವೆಚ್ಚ ಆಯಿತು. ಆಮೇಲೆ ವೆಚ್ಚ ಮಾಡ್ತಾ ನಾವು ಹೋರಾಟ ಮಾಡ್ತಾ ಜೀವ ಕಳ್ಕೊಂಡಿದ್ದೀವಿ, ಆರ್ಥಿಕ ನಷ್ಟ ಅನುಭವಿಸಿದ್ದೀವಿ, ಮೀಸಲಾತಿಯಿಂದ ವಂಚಿತರಾಗಿದ್ದೀವಿ, ಸೌಲಭ್ಯದಿಂದ ವಂಚಿತರಾಗಿದ್ದೀವಿ. ಯಾವ ಸರ್ಕಾರಗಳು ನಮ್ಮ ಹೋರಾಟಕ್ಕೆ ಕಿವಿಗೊಡಲಿಲ್ಲ, ನಮ್ಮವರಿಂದನ ತುಳಿಲಿಕ್ಕೆ ಹಚ್ಚಿದ್ರು. ಅದಕ್ಕೆ ಯಾವುದೇ ಸರ್ಕಾರಗಳು ಕೆಲಸ ಮಾಡಲಿಲ್ಲ. ಎಷ್ಟು ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಡ ಅವನೂರು ವರದಿ ಆಯ್ತು. ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ನಾಗಮೋಹನ್ ದಾಸ್ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತೇಳಿ ಪತ್ರಿಕಾ ಮಾಧ್ಯಮದಲ್ಲಿ ಬರೆತಿರೋದು ಯಾವ ಮಟ್ಟಿಗೆ ಸರಿ? LG ಹಾವನೂರು ವರದಿ ಕೂಡ ಈ ರಾಜ್ಯದಲ್ಲಿ ಮಾದಿಗ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತೈತಿ. BK ನಾಯ್ಕ ವರದಿನೂ ಕೂಡ ಮಾದಿಗ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತೈತಿ. ಈಗ ತಾನೇ ಮಾಡಿದ ವರದಿ ಕೂಡ ಕಾಂತರಾಜು ಆಯೋಗ ಮಾದಿಗ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತೈತಿ. ಮಾದಿಗರ ಒಂದು ಒಳ್ಳೆಯ ತನಕ ಮಾಡಿರುವಂತ ಒಂದು ಸದಾಶಿವ ಆಯೋಗದ ವರದಿನೂ ಕೂಡ ಮಾದಿಗ ಜನಾಂಗ ಹೆಚ್ಚಿದೆ ಅಂತ ಹೇಳ್ತೈತಿ. ಅವು ವರದಿಯನ್ನು ಕೂಡ ಯಾರು ನಾವು ಹೋರಾಟಗಾರರಾಗಲಿ, ಯಾವ ನಾವು ಮುಗ್ಧ ಜನಾಂಗದ 101 ಪರಿಶಿಷ್ಟ ಜಾತಿಗಳೊಳಗಿರುವಂತ ಜನಸಂಖ್ಯೆದವರು ಯಾರು ಕೂಡ ವರದಿಗಳನ್ನು ಮಾಡಿಲ್ಲ.
ಸರ್ಕಾರವನ್ನೇ ಆ ವರದಿಗಳನ್ನು ಮಾಡಿ ನಮ್ಮ ಮುಕ್ತ ಜನಗಳು 40 ವರ್ಷದಿಂದ ಏನು ಹೋರಾಟಗಳನ್ನು ಮಾಡ್ತಿದ್ದೇವೆ, ನಮ್ಮ ಜೊತೆ ಪ್ರಾಣ ಚೆಲ್ಲಾಟ ಆಡ್ತಾ ಇದೆ. ಬೆಳಗಾವಿಯಲ್ಲಿ ಆಗಿನ ಸರ್ಕಾರದ ಇರುವಂತ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಲಾಠಿ ಚಾರ್ಜ್ ಆಯ್ತು. ಯಾವ ರೀತಿ ಲಾಠಿ ಚಾರ್ಜ್ ಆಯ್ತು ಅಂದ್ರ ರಕ್ತದ ಓಗಳೆ ಹರಿತು. ಬೆಳಗಾವಿನಲ್ಲಿ ಮಾ ಬಂಧುಗಳೇ, ರಕ್ತದ ಓಗಳೆ ಹರಿತು. ಅವರು ಶರ್ಟ್ಗಳನ್ನು ತೆಗಿಬೇಕಾದ್ರೆ ನಾವು ಲೇಜರ್ಗಳನ್ನು ತಂದು ರಕ್ತದಲ್ಲಿ ಮಡಿದಿರುವಂತ ಶರ್ಟ್ಗಳನ್ನು ತೆಗೆದೇವೆ. ಅರಬತ್ತಲ ಮೆರವಣಿಗೆಗಳಾಯ್ತು, ಉರುಳ ಸೇವೆಗಳನ್ನು ಮಾಡಿದೇವೆ, ಪಂಜಿನ ಮೆರವಣಿಗೆಯನ್ನು ಮಾಡಿದೇವೆ, ಬೂಟಿನ ಏಟಗಳನ್ನು ತಿಂದೇವೆ, ಲಾಠಿ ಏಟಗಳನ್ನು ತಿಂದೇವೆ. ಇವತ್ತಿನ ದಿವಸ ನಾವು ಎಲ್ಲೋ ಒಂದು ಹಳ್ಳಿಗಳೊಳಗೆ ಹೋದ್ರ ಅವ್ರ ಮಕ್ಕಳನ್ನ ಹೋರಾಟ ಕಳಿಸ್ಬೇಕಾದ್ರೆ ಹಿಂಜರಿತಾರೆ. ಎಷ್ಟೋ ಜನರು ಇವತ್ತಿನ ದಿವಸ ಸದಾಶಿವದ ಆಯೋಗ ವರದಿಯನ್ನ 40 ವರ್ಷಗಳ ಕಾಲ ಜಾರಿ ಆಗ್ತದ ಅಂತೇಳಿ ಲೈಬ್ರರಿ ಕೂತು ಓದಿದ್ರು, ಕಣ್ಣೀರುಗಳನ್ನು ಹಾಕಿದ್ರು. ಆಗ ಇರುವಂತ ಯಡಿಯೂರಪ್ಪನವರು ಕೂಡ ಅದರ ಶಕ್ತ ಕಾಳಜಿ ವಹಿಸಲಿಲ್ಲ. ವಿರೋಧ ಪಕ್ಷದ ನಾಯಕರಿದ್ದಂತ ಸಿದ್ದರಾಮಯ್ಯನವರು ಮಾದಿಗರಿಗೆ ಅನ್ಯಾಯ ಆಗದ ಅಂತ ಹೇಳಿದ್ರೆ ವಿನಾ ವರದಿಯನ್ನು ಜಾರಿ ಮಾಡಲಕ್ಕ ನಿಮ್ ಕಡೆ 2 ಸಾರ್ತಿ ಮುಖ್ಯಮಂತ್ರಿ ಯಾರು ಆಗಲಿಲ್ಲ. ತಮಟೆ ಚಳವಳಿ ಮೂಲಕ ಒಂದು ಮನವಿ ಕೊಡ್ಬೇಕು. ಏನಪ್ಪ ನೀವು ನಾಳೆ ಸದನದಾಗ ನಮ್ಮ ಪರವಾಗಿ ಧ್ವನಿ ಎತ್ತರಿ ಅಂತೇಳಿ. ಯಾರು ನಮ್ಮ ಪರವಾಗಿ ಎತ್ತಂಗಿಲ್ಲ ಅವ್ರಿಗೆ ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಏನು ಮಾಡಬೇಕು, ಯಾವ ಥರ ತಕ್ಕ ಶಿಕ್ಷೆ ಕೊಡ್ಬೇಕಂತ ನಾವು ನಿರ್ಧಾರ ಮಾಡ್ಬೇಕು. ಈಗಾಗಲೇ ನಾವು ಅನುಭವಿಸತ್ತೇವೆ, ಯಾವ ಥರ ಕಷ್ಟಪಟ್ಟೇವೆ. ನಮ್ಮೂರೇ 7 ಜನ ಸತ್ತು ಹೋದ್ರು, ಅದು ಕೂಡ ಇಡೀ ಪ್ರಪಂಚಕ್ಕೆ ಗುರ್ತಗೈತಿ. ಇನ್ನೂವರೆಗೆ ಮಲ್ಕೊಂಡಿರೋ ಸಿದ್ದರಾಮಯ್ಯ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ದಲಿತರ ಹೆಸರು ಹೇಳ್ಕೊಂಡು ಬರ್ತಾರಂತ ಮಾನ್ಯ CM ಸಾಹೇಬ್ರೆ, ದಯವಿಟ್ಟು ನಿಮ್ಗಂತ ಮ್ಯಾಗ ನಾವು ಹೇಳಂಗಿಲ್ಲ. ಏನೇನಿದ್ರು ನಮಗೆ ಗುರ್ತೈತಿ ಯಾವ ಥರ ನಾವೇನು ಮಾಡ್ಬೇಕು, ನಮ್ಮ ಹಕ್ಕನ್ನ ಪಡ್ಕೋಬೇಕಪ್ಪ ಅಂದ್ರೆ ನಾವು ಯಾವ ರೀತಿ ಮಾಡ್ಬೇಕು ನಾವು ಸಜ್ಜಾಗೀವಿ. ಇನ್ನು ಮುಂದೆ ನಿಮಗೆ ಹೇಳತ್ತೇವೆ ಲಾಸ್ಟ್. ಇನ್ನು CM ಅವ್ರಿಗೆ ಹೇಳಲ್ಲ, ನಮ್ಮ ಲೋಕಲ್ ಶಾಸಕರು ಮತ್ತು ನಮ್ಮ ಮಂತ್ರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ನೀವು ನಮ್ಮ ಪರವಾಗಿ ಇದ್ರೆ, ನಮ್ಮ ಓಟ್ಗಳು ನಿಮ್ಗೆ ಇದ್ರೆ, ನಮ್ಮ ಜನರ ಮೇಲೆ ಏನಾದರೂ ನಂಬಿಕೆ ಇತ್ತು ಅಂತಂದ್ರೆ ನಾಳೆ ನೀವು ಸದನ ಮಾತಾಡಬೇಕು. ಇಲ್ಲ ಮುಂದಿನ ದಿನಮಾನ ನಮ್ಮ ಸಮಾಜದಿಂದ ನಾವೇ ನಿಮಗೆ ಅದೇನಂತಾರೆ ಹೊರಗಿಡುವಂಥ ನಮ್ಮ ಮೋಡಿ ಬರಲಾರ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಸಮುದಾಯದ ಐತೆ ಅಂತೇಳಿ ಈ ಸಮಯದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ, ಡನ್. ಥ್ಯಾಂಕ್ अभी सब्सक्राइब करें